ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆ ಇಲ್ವೇ ಇಲ್ಲ, ಕಡ್ಡಿ ಮುರಿದಂತೆ ಹೇಳಿದ ಹೈಕಮಾಂಡ್. ಡಿಕೆ ರೆಡ್ಡಿ ರಹಸ್ಯ ಸಭೆ ಸಕ್ಸಸ್ ಆಯ್ತಾ? ನೋಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ 2 ದಿನದಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಇದೀಗ ರಾಮಲಿಂಗಾರೆಡ್ಡಿ ಅವರು ಮಾತಾಡಿ, ನನ್ನ ನಿರ್ಧಾರ ಈಗಾಗಲೇ ತಿಳಿಸಿದ್ದೀನಿ, ಏನ್ ಮಾಡ್ತಾರೆ ನೋಡೋಣ ಅಂತ ತಿಳಿಸಿದ್ದಾರೆ. ನೋಡಿ, ತಡರಾತ್ರಿವರೆಗೂ ರಾಮಲಿಂಗಾರೆಡ್ಡಿ ಮನವೊಲಿಸುವಂತ ಪ್ರಯತ್ನವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಕೆಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದಲೂ ಕೂಡ ಮಾತಾಡಿಸಿದ್ರು. ಇದಾದ ಬಳಿಕ ಇವತ್ತು ನಿರ್ಧಾರವನ್ನ ತಿಳಿಸ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ತಿಳಿಸಿ ಬಂದಿದ್ರು. ಬೆಂಬಲಿಗರೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಬೆಳಗ್ಗೆ ತಮ್ಮ ನಿವಾಸಕ್ಕೆ ಬೆಂಬಲಿಗರನ್ನ ರೆಡ್ಡಿ ಅವರು ಕರೆಸಿಕೊಂಡ್ರು. ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ ಸೇರಿದಂತೆ ಹಲವರು ನಿವಾಸಕ್ಕೆ ಬಂದಿದ್ದಾರೆ. ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ತಿಳಿಸುವಂತಹ ಸಾಧ್ಯತೆ ಹೆಚ್ಚಿತ್ತು. ಕೋರಮಂಗಲದ ನಿವಾಸದಲ್ಲಿ ಬೆಂಬಲಿಗರ ಸಭೆ ನಡೆಸಿ ಬಳಿಕ ರಾಜೀನಾಮೆ ವಾಪಸ್ ಪಡೆಯುವ ಬಗ್ಗೆ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನೋಡಿ, ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆ ಬಹುತೇಕ ವಾಪಸ್ ಪಡೆದಿದ್ದಾರೆ ಅಂತ ಮೂಲಗಳು ಮಾಹಿತಿಯನ್ನ ನೀಡ್ತಾ ಇದೆ. ಇನ್ನು ಈ ಕಡೆ ನೋಡಿ ಗಮನಿಸಬೇಕಾಗುತ್ತೆ, ಅದು ಅಧಿಕೃತಗೊಂಡಿಲ್ಲ. ಅಲ್ಲದೆ ಸಿಎಂ ಮನವೊಲಿಕೆಗೆ ಒಪ್ಪಿ ಜಲಸಂಪನ್ಮೂಲ ಖಾತೆಯಲ್ಲಿ ಮುಂದುವರಿತಾರಾ ಅನ್ನೋದು ಇನ್ನು ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಯಾಕಂತಂದ್ರೆ ಸರ್ಕಾರ ರಚನೆಯಾಗಿ 2 ದಿನ ಆಗಿದೆ ಅಷ್ಟೇ. 48 ಗಂಟೆ ಕಳೆಯೋಷ್ಟರಲ್ಲಿ ಅಸಮಾಧಾನದ ಬಾಂಬ್ ಸಿಡಿಸಿದೆ. ಯಾಕಂತಂದ್ರೆ ಕೊಟ್ಟ ಮಾತು ನೋಡಿ, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಮಾತನ್ನ ಉಲ್ಲೇಖಿಸಿ ರಾಮಲಿಂಗಾರೆಡ್ಡಿ ಬೆಂಬಲಿಗರು ರಾಂಗ್ ಆಗಿದ್ರೆ, ಇನ್ನೊಂದು ಕಡೆ ಬೆಂಗಳೂರಿನ ಪವರ್ಫುಲ್ ರಾಜಕಾರಣಿ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಟ್ಟೇ ಬಿಟ್ಟಿದ್ದಾರೆ. ಈ ಸರ್ಕಾರಕ್ಕೆ ಬಂಗಾರದ ಖಜಾನೆ, ಸರ್ಕಾರದ ಆರ್ಥಿಕತೆಯ ಪವರ್ ಹೌಸ್. ಇದೇ ಪವರ್ ಹೌಸ್ಗಾಗಿ ಡಿಕೆ ಸರ್ಕಾರದಲ್ಲಿ ಹಗ್ಗಜಗ್ಗಾಟ ನಡೀತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂತಹ ಸೌಮ್ಯ ಸ್ವಭಾವದ ರಾಜಕಾರಣಿ ಬೆಂಗಳೂರಿನಲ್ಲಿ ಹಿಡಿತ ಹೊಂದಿರುವಂತಹ ನಾಯಕ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದು, ನೀವು ಕೊಟ್ಟ ಜಲಸಂಪನ್ಮೂಲ ಸಚಿವ ಸ್ಥಾನ ನಂಗೆ ಬೇಡವೇ ಬೇಡ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋಕೆ ಆಗಲ್ಲ ಅಂತ ಮಂತ್ರಿ ಸ್ಥಾನವನ್ನ ತೊರೆದಿದ್ದಾರೆ. ಇದರಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿತ್ತು. ಸಿಎಂ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳ್ತಾ ಇದೆ. ಸೊ ಮಾತುಕತೆ ಮೂಲಕ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತೆ ಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆ ಮಾಡಿ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡೋದಕ್ಕೆ ಹೈಕಮಾಂಡ್ ನಿರಾಕರಣೆ ಮಾಡ್ತಾ ಇರೋದ್ರಿಂದ ಬೇಜಾರಾಗ್ತಿದ್ದಾರೆ. ಯಾಕಂದ್ರೆ ಒಬ್ಬರ ಬೇಡಿಕೆಗೆ ಸ್ಪಂದನೆ ಮಾಡಿದ್ರೆ ಇತರೆ ಸಚಿವರು ಕೂಡ ತಮ್ಮ ಖಾತೆ ಬದಲಾವಣೆ ಮಾಡುವಂತೆ ಒತ್ತಡವನ್ನ ಹೇರಬಹುದು. ಸೊ ಹಾಗಾಗಿ ಈಗ ಮಾತ್ರ ಅಲ್ಲ, ಮುಂದೆ ಸಂಪುಟ ವಿಸ್ತರಣೆ ವೇಳೆಯೂ ಕೂಡ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿಗೆ ನೀಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ನಡೆ ಏನು? ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಇದೀಗ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಸ್ಫೋಟಗೊಂಡಿದೆ. ಕೇವಲ ರಾಮಲಿಂಗಾರೆಡ್ಡಿ ಅಷ್ಟೇ ಅಲ್ಲ, KH ಮುನಿಯಪ್ಪರವರಾಗಿರ್ಬೋದು ಅಥವಾ KJ ಜಾರ್ಜ್ ಅವರಾಗಿರ್ಬೋದು, ಇವರು ಕೂಡ ಅವರಿಗೆ ಕೊಟ್ಟಿರುವಂತಹ ಸ್ಥಾನಮಾನ ಅಂದ್ರೆ ಆ ಸಚಿವ ಸ್ಥಾನ ನಮಗೆ ಬೇಡ, ಆ ಖಾತೆ ಬೇಡ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಹಿಂಪಡಿಲಿಲ್ಲ ಅಥವಾ ಜಲಸಂಪನ್ಮೂಲ ಬೇಕು, ಜಲಸಂಪನ್ಮೂಲ ಬೇಡ, ಬೆಂಗಳೂರು ಅಭಿವೃದ್ಧಿನೇ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿನೇ ಬೇಕು ಅಂತ ಪಟ್ಟನ್ನ ಹಿಡಿದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಏನಾದ್ರೂ ಹೈಕಮಾಂಡ್ ಮಧ್ಯ ಮೂಗ್ ತೂರಿಸಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ರು ಅಂತ ಅನ್ಕೊಂಡ್ರೆ ಇತ್ತ ಏನು ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಸಿಡಿಮಿಗೊಳ್ತಾರೆ. ಅಷ್ಟೇ ಅಲ್ಲದೆ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಬದಲಾವಣೆ ಮಾಡಿದ್ದೀರಿ, ನಮ್ಗೆ ಯಾಕೆ ಮಾಡೋದಿಲ್ಲ ಅಂತ KH ಮುನಿಯಪ್ಪ ಹಾಗೆ KJ ಜಾರ್ಜ್ ಅವರು ಕೂಡ ದುಂಬಾಲು ಬೀಳುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಸೊ ಹಾಗಾಗಿ ಈ ವಿಷಯವನ್ನ ಯಾವ ರೀತಿ ಪರಿಗಣಿಸಿಕೊಂಡು ರಾಮಲಿಂಗಾರೆಡ್ಡಿ ಅವರನ್ನ ಯಾವ ರೀತಿ ಮನವೊಲಿಸಿ ಮತ್ತೆ ಸಚಿವ ಸಂಪುಟ ಸ್ಥಾನಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ, ಜಲಸಂಪನ್ಮೂಲ ಖಾತೆಯನ್ನ ಹೇಗೆ ಮುಂದುವರಿಸಿಕೊಂಡು ಹೋಗ್ತಾರೆ ರೆಡ್ಡಿ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.